ಒಂದು ಫೇಸ್, ಒಂದು ಪ್ರೆಗ್ನೆನ್ಸಿ ಅನ್ನೋ ಫೇಸ್ ದಾಟಿ ಆಚೆ ಬರೋ ಆ ಟ್ರಾನ್ಸಿಷನ್ ಇದೆ ಅಲ್ಲ, ತುಂಬ ಪುಟ್ ಆನ್ ಆಗಿಬಿಟ್ಟಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವನ ಸೆಲ್ಫ್ ಎಕ್ಸೆಪ್ಟೆನ್ಸ್ ಆ ಪೀರಿಯಡಲ್ಲಿ ಆಗಲ್ಲ. ಅಯ್ಯೋ ಅಯ್ಯೋ ಅನಿಸುತ್ತೆ, ನಾನು ಫಿಟ್ ಆಗಬೇಕು, ನಾನು ಚೆನ್ನಾಗಿ ಕಾಣಬೇಕು. ಓಕೆ, ಒಂದು ಹಂತಕ್ಕೆ ವೆಯ್ಟ್ ಲಾಸ್ ಆಯಿತು. ಒಂದು ಏಜ್ ಮೀರಿದ ಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ವೆಯ್ಟ್ ಲಿಫ್ಟಿಂಗ್ ಆಗಲಿ, ಧ್ಯಾನ ಆಗಲಿ, ಸೈಲೆನ್ಸ್ ಆಗಲಿ, ಅದೆಲ್ಲ ಆಟೋಮ್ಯಾಟಿಕ್ಕಾಗಿ ಬರಬೇಕು. ಹೆಲ್ತ್ ಅನ್ನೋದು ಸಾಕಷ್ಟು ನಟಿಯರಿಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಯಾಕಂದರೆ ಸ್ಟ್ರೆಸ್ ಲೈಫ್ ಆಗಿರ್ಬೋದು, ನಾವು ಲೀಡ್ ಮಾಡ್ತಿರುವಂಥ ಲೈಫ್ ಸ್ಟೈಲ್ ಆಗಿರ್ಬೋದು, ಅದು ಕೂಡ ಆಫ್ಟರ್ ಮ್ಯಾರೇಜ್ ಆ್ಯಂಡ್ ಮಗು ಆದ ನಂತರ ನಟಿ ಆಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ವುಮೆನ್ ಅಥವಾ ಯಾವುದೇ ಒಂದು ಆಗಿರ್ಬೋದು, ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಯಾಕಂದರೆ ನಿಮ್ಮನ್ನು ನೀವು ಸ್ಟ್ರಾಂಗಾಗಿ ತೋರಿಸ್ಕೋಬೇಕು ಅಂತಂದಾಗ ನೀವು ಯೋಗ ಆಗಿರ್ಬೋದು, ಜಿಮ್ ಆಗಿರ್ಬೋದು ಮಾಡ್ಬೋದು. ಸೊ ಯೋಗ ಮತ್ತು ಜಿಮ್ ಅನ್ನುವಂಥದ್ದು ನಟಿ ಮಯೂರಿ ಅವರ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದಿದೆ ಅಂತ. ಸಿ ಆ್ಯಸ್ ಹ್ಯೂಮನ್, ಎಸ್ಪೆಷಲಿ ಹೆಣ್ಮಕ್ಳಿಗೆ ಐ ವುಡ್ ಲೈಕ್ ಟು ಸೇ, ಒಂದು ಫೇಸ್, ಒಂದು ಪ್ರೆಗ್ನೆನ್ಸಿ ಅನ್ನೋ ಫೇಸ್ ದಾಟಿ ಆಚೆ ಬರೋ ಆ ಟ್ರಾನ್ಸಿಷನ್ ಇದೆ ಅಲ್ಲ, ತುಂಬ ಐ ಮೀನ್ ಕೆಲವೊಬ್ಬರಿಗೆ ಕ್ವಿಕ್ಕಾಗುತ್ತೆ, ಕೆಲವೊಬ್ಬರಿಗೆ ಎವ್ರಿ ಪ್ರೆಗ್ನೆನ್ಸಿ ಈಸ್ ಡಿಫ್ರೆಂಟ್. ಎಲ್ಲರ ಬಾಡಿನೂ ಡಿಫ್ರೆಂಟ್, ಹೆಲ್ತ್ ವ್ಯೂ ಎಲ್ಲನೂ ಡಿಫ್ರೆಂಟ್. ಸೊ ನನ್ನ ಹೆಲ್ತ್ ಅಂತ ಬಂದಾಗ ಒಂದು ಟೈಮಲ್ಲಿ ಆ ಒಂದು ಫೇಸ್ ನೋಡಿದಾಗ ನನಗೆ ತುಂಬ ಪುಟ್ ಆನ್ ಆಗಿಬಿಟ್ಟಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವನ ಸೆಲ್ಫ್ ಎಕ್ಸೆಪ್ಟೆನ್ಸ್ ಆ ಪೀರಿಯಡಲ್ಲಿ ಆಗಲ್ಲ. ಅಯ್ಯೋ ಅಯ್ಯೋ ಅನಿಸುತ್ತೆ. ಬಟ್ ನಾನು ಫಸ್ಟ್ ಅದು ಜರ್ನಿ ಸ್ಟಾರ್ಟ್ ಆಗಿದ್ದು ಸುಮಾರು ಕಾರಣಗಳಿಂದ. ನಾನು ಮತ್ತೆ ಐ ಶುಡ್ ಗೆಟ್ ಬ್ಯಾಕ್, ನಾನು ಫಿಟ್ ಆಗಬೇಕು, ನಾನು ಚೆನ್ನಾಗಿ ಕಾಣಬೇಕು. ಓಕೆ, ಒಂದು ಹಂತಕ್ಕೆ ವೆಯ್ಟ್ ಲಾಸ್ ಆಯಿತು. ನಾರ್ಮಲ್ ಒಂದು ನನಗೆ ನನ್ನ ಬಗ್ಗೆ ನೆಮ್ಮದಿ ಇರೋಷ್ಟು ನಾನು ಹೆಲ್ದಿ ಆಗಾದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಟೈಮಲ್ಲಿ ಸಪ್ಲಿಮೆಂಟ್ಸ್ ಎಲ್ಲ ತೊಗೋತಿದ್ವಿ. ಸೊ ವಿದೌಟ್ ಎನಿ ಸಪ್ಲಿಮೆಂಟ್ಸ್ ನನ್ನ ಹೆಲ್ತ್ ಚೆನ್ನಾಗಿದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಯಾವಾಗ ನಾನು ಆವಾಗ ದಪ್ಪ ಇದ್ದಾಗ ಯಾಕೆ ದಪ್ಪ ಆದ್ರಿ ಅಂತಾರೆ, ಸಣ್ಣ ಆದಾಗ ಯಾಕೆ ಸಣ್ಣ ಆದ್ರಿ ಅಂತಾರೆ. ಒಂಚೂರು ದಪ್ಪ ಇರಬೇಕಿತ್ತು, ಒಂಚೂರು ಸಣ್ಣ ಇರಬೇಕು. ಸೊ ಈಗ ನಾನು ಹೆಂಗಿರಬೇಕು? ಸೊ ಐ ಥಿಂಕ್ ಸೊಸೈಟಲ್ ಪ್ರೆಷರ್ಗೋಸ್ಕರ ನಿಮ್ಮ ಆರೋಗ್ಯದ ಕಡೆ ಕಾಳಜಿ ಕೊಡ್ತಿದ್ದೀರಾ ಅಂದರೆ ದಯವಿಟ್ಟು ಮಾಡಬೇಡಿ. ಮಾಡೋದಿದ್ರೆ ನಿಮಗೋಸ್ಕರ ಮಾಡಿ ಅಂತ ಅರ್ಥ ಆಗಿದ್ದೆ ನನಗೆ ಆವಾಗ. ಸೊ ಆ್ಯಂಡ್ ವೆನ್ ಯು ಸ್ಟಾರ್ಟ್ ಲುಕಿಂಗ್ ಎಟ್ ಯುವರ್ ಸೆಲ್ಫ್, ಓಕೆ ನನ್ನ ಟ್ರಾನ್ಸಿಷನ್ ಹಿಂಗಾಯಿತು, ನನ್ನ ಹೆಲ್ತ್ ಹಿಂಗಾಗ್ತಿದೆ, ಇನ್ನೂ ಚೆನ್ನಾಗಾಗ್ತಿದೆ, ನಿಮಗೋಸ್ಕರ ನೀವು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಒಂದು ಏಜ್ ಮೀರಿದ ಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ವೆಯ್ಟ್ ಲಿಫ್ಟಿಂಗ್ ಆಗಲಿ, ಧ್ಯಾನ ಆಗಲಿ, ಸೈಲೆನ್ಸ್ ಆಗಲಿ, ಅದೆಲ್ಲ ಆಟೋಮ್ಯಾಟಿಕ್ಕಾಗಿ ಬರಬೇಕು. ಸೊ ಅದು ನನಗಾಯಿತು. ಐ ಆಮ್ ವೆರಿ ಲಕ್ಕಿ. ನಟಿಯಾಗಿ ಇಂಡೋರ್ ಮತ್ತು ಔಟ್ಡೋರ್ಸ್ ಎಲ್ಲ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಸ್ಕಿನ್ ಕೇರು ಮತ್ತು ಹೇರ್ ಕೇರ್ ರೂಟೀನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂತಂದರೆ ಗಂಟೆಗಟ್ಟಲೆ ಮೇಕಪ್ನ ಕ್ಯಾರಿ ಮಾಡ್ತಿರ್ತೀವಿ. ಆ ಕೆಮಿಕಲ್ಸ್ ಎಲ್ಲ ನಮ್ಮ ಸ್ಕಿನ್ ಮೇಲೆ ಅಬ್ಸರ್ಪ್ಷನ್ ಆಗ್ತಾ ಇರುತ್ತೆ, ಸ್ಕಿನ್ ಡ್ಯಾಮೇಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮೇಕಪ್ ರಿಮೂವ್ ಆದಮೇಲೆ ನಟಿ ಮಯೂರಿ ಅವರು ಯಾವ ರೀತಿಯಂತಹ ಸ್ಕಿನ್ ಕೇರ್ ರೂಟೀನ್ನ ಫಾಲೋ ಅಪ್ ಮಾಡ್ತಾರೆ ಅಂತ? ವೆಲ್, ಐ ಥಿಂಕ್ ಆಫ್ ಲೇಟ್ಲಿ ತುಂಬ ರಿಲಿಜಿಯಸ್ಲಿ ಎವ್ರಿ ಡೇ ನೈಟ್ ನಾನು ಕುಂಕುಮಾದಿ ತೈಲಮ್ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ರೆಟನಾಲ್ ವೀಕ್ಲಿ ಟ್ವೈಸ್ ಆ ಥರ ಮಾಡ್ತಾಯಿದ್ದೀನಿ. ಸೊ ಒಂದಿಷ್ಟು ಮಾಡ್ತೀನಿ, ನನಗೆ ಅದು ಒಂಥರ ಸೂಟ್ ಆಗಿ ಹೋಗಿದೆ. ನಲಪಾಮರಡಿ ಆಯಿಲ್, ಟ್ಯಾನ್ ರಿಮೂವಲ್ ಆಯಿಲ್, ಅದು ಆಯುರ್ವೇದ. ಆ್ಯಂಡ್ ರೆಗ್ಯುಲರ್ ಸ್ಪಾ ಅಂದರೆ ಮನೇಲೇ ಅದು ಇದು ಯೂಟ್ಯೂಬ್ ನೋಡಿಕೊಂಡು ಅದು ಹಚ್ಕೊಳ್ಳೋದು ಸೊ ಮಾಡ್ತಾ ಇರ್ತೀನಿ. ಸೊ ನನ್ನ ಬಗ್ಗೆ ನನಗೆ ಕಾಳಜಿ ಇದೆ. ಸೊ ಐ ಥಿಂಕ್ ಅದನ್ನು ತುಂಬ ಹ್ಯಾಬಿಟ್ ಮಾಡಿಕೊಂಡು ಒಂದು ಹಂತಕ್ಕೆ ಎಡಿಕ್ಷನ್ ಮಾಡ್ಕೋಬೇಕು. ದ್ಯಾಟ್ ನನ್ನನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ, ಚೆನ್ನಾಗಿ ಕಾಣಬೇಕು ಅಂತ ಅಲ್ಲ, ಚೆನ್ನಾಗಿ ಅನಿಸ್ಬೇಕು ನನಗಿಲ್ಲಿಂದ ಅಂತ. ಸೊ ಅದು ನನಗೆ ರಿಲಿಜಿಯಸ್ಲಿ ಒಂದಿಷ್ಟು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದೆ. ಸೊ ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಐ ಗೆಟ್ ದಿಸ್ ಅ ಲಾಟ್. ಸೊ ಐ ಥಿಂಕ್ ಐ ವೆರಿ ಹ್ಯಾಪಿ ಅಬೌಟ್ ಇಟ್. ವಾಟ್ ಅಬೌಟ್ ಹೇರ್ ಕೇರ್ ರೂಟೀನ್ ಮ್ಯಾಮ್? ಸಾಕಷ್ಟು ಜನ ಅಭಿಮಾನಿಗಳು ವೆಯ್ಟ್ ಮಾಡ್ತಿರ್ತಾರೆ. ಯಾಕಂದರೆ ಆನ್ ಸ್ಕ್ರೀನ್ ನೋಡಿದಾಗ ನಟಿ ಮಯೂರಿಯವರ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಹಂಗೆ ಹಿಂಗೆ ಅಂತೆಲ್ಲ ಥಿಂಕ್ ಮಾಡ್ತಿರ್ತಾರೆ. ದಟ್ಸ್ ಸೋ ಸ್ವೀಟ್. ಬಟ್ ಐ ಥಿಂಕ್ ಪ್ರೆಗ್ನೆನ್ಸಿ ಮುಂಚೆ ನಂಗೆ ತುಂಬ ಥಿಕ್ ಹೇರ್ ಇತ್ತು. ತುಂಬ ಹೆಣ್ಮಕ್ಳಿಗೆ ಇದು ರಿಲೇಟ್ ಆಗುತ್ತೆ. ದಟ್ ಆಫ್ಟರ್ ದಟ್ ಟ್ರಾನ್ಸಿಷನ್ ಫೀಡಿಂಗ್ ಫೇಸಲ್ಲಿ ತುಂಬ ಹೇರ್ ಲಾಸ್ ಆಯಿತು. ಆ್ಯಂಡ್ ವೇಟ್ ಅದು ಇದು. ಸೊ ಆಟೋಮ್ಯಾಟಿಕ್ಲಿ ನಾವು ಏನು ತಿಂತೀವಿ, ನಾವು ಏನು ಹಚ್ಕೋತೀವಿ, ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀವಿ, ಎಷ್ಟು ಕ್ವಾಲಿಟಿಯಾಗಿ ಯೋಚನೆ ಮಾಡ್ತಿದ್ವಿ, ಎಷ್ಟು ಪ್ರೆಸೆಂಟ್ ಆಗಿದ್ದೀವಿ, ಇವೆಲ್ಲ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತೆ. ಸೊ ಲೆಟ್ ಇಟ್ ಬಿ ಸ್ಕಿನ್ ಆಗಲಿ, ಹೇರ್ ಆಗಲಿ, ಸೊ ಎಲ್ಲನೂ ಆಟೋಮ್ಯಾಟಿಕ್ಕಾಗಿ ಅಲೈನ್ ಆಗಿಬಿಡುತ್ತೆ. ಸೊ ರೆಗ್ಯುಲರ್ ಆಯಿಲಿಂಗ್, ರೆಗ್ಯುಲರ್ ಸ್ಪಾ ಮಾಡಿಸ್ಕೊಳ್ಳೋದು. ಹೇರ್ ಕನೆಕ್ಟೆಡ್ ಟು ಬ್ರೈನು. ಸೊ ಬ್ರೈನ್ ಸ್ವಲ್ಪ ಕಮ್ಮಿ ಕೆಲಸ ಕೊಡಿ,
ಅವಾಗೆಲ್ಲ ಸಕ್ಕತ್ತಾಗಿರುತ್ತೆ. ಈ ಬೋಟಾಕ್ಸ್ ಮತ್ತು ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? I think say it's completely up to the person because ಇದರಲ್ಲಿ ಯಾವ ಟ್ಯಾಬು ಅಥವಾ ಐ ಡೋಂಟ್ ಸಿ ಎನಿ ರೈಟ್, ಐ ಡೋಂಟ್ ಸಿ ಎನಿ ರಾಂಗ್. ಇಟ್ಸ್ ಇಂಡಿವಿಜುವಲ್ ಚಾಯ್ಸ್ ಅದು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು ನಿಮ್ಮನ್ನು ಹಾರ್ಮ್ ಮಾಡ್ತಾ ಇಲ್ಲ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದರಿಂದ ಮೇಜರ್ ಇಶ್ಯೂಸ್ ಆಗ್ತಾ ಇಲ್ಲ ಅಂದರೆ ಇಟ್ಸ್ ದೇರ್ ಚಾಯ್ಸ್. ಬಟ್ ಆಲ್ವೇಸ್ ಹೀಲಿಂಗ್ ಇನ್ ಅ ವೆರಿ ಆರ್ಗ್ಯಾನಿಕ್ ಮತ್ತು ರೈಟ್ ವೇ ತುಂಬ ಬೆಟರ್ ಅಂತ ನನಗನ್ಸುತ್ತೆ. ಸೊ ಐ ಥಿಂಕ್ ಇಟ್ಸ್ ಆಲ್ ಪರ್ಸ್ನಲ್ ಚಾಯ್ಸ್. ನಾನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.